ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಇಂದು ಮುಂಚಾನೆಯ ಸಮಯದಲ್ಲಿ ಮತ್ತೊಂದು ದಿನವನ್ನು ದೇವರು ನಮಗೆ ಕಾಣಲಿಕ್ಕೆ ಕೊಟ್ಟಂತಹ ಕೃಪೆಯನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹೌದು, ಅನೇಕ ಕಷ್ಟಗಳು, ಅನೇಕ ನೋವುಗಳು ತುಂಬಿಕೊಂಡು ನೀವು ಈ ದಿನದಲ್ಲಿ, ಈ ಮುಂಜಾನೆಯಲ್ಲಿ ಈ ವಿಡಿಯೋವನ್ನು ನೀವು ನೋಡುತ್ತಾ ಇರ್ಬೋದು. ಮುರಿದ ಮನಸ್ಸುಳ್ಳವರಾಗಿ, ನೊಂದ ಮನಸ್ಸುಳ್ಳವರಾಗಿ, ಗಾಯಗಳುಳ್ಳ ಮನಸ್ಸುಳ್ಳವರಾಗಿ ನೋಡುವುದಾದರೆ ನಿಮ್ಮ ಗಾಯಗಳನ್ನು ಕಟ್ಟುವಾತನು, ನಿಮ್ಮ ಬಲಹೀನತೆಯನ್ನು ಹೋಗಲಾಡಿಸುವಾತನು ನಮ್ಮ ದೇವರಾಗಿದ್ದಾನೆ. ನೀವು ಈ ಸಮಯದಲ್ಲಿ ನನ್ನೊಟ್ಟಿಗೆ ಈ ಹಾಡಿನ ಮೂಲಕವಾಗಿ ನಾವು ಹೇಳೋಣ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಾಲವು ತಂದಿರಯ್ಯ, ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಬಾಲವು ತಂದಿರಯ್ಯ. ಯೇಸು ರಾಜ ನನ್ ಬಾಲವು ಎಂದಿಗೂ ಬಾಯವಿಲ್ಲವೇ, ಯೇಸು ರಾಜ ನನ್ ಬಾಲವು ಎಂದಿಗೂ ಬಾಯವಿಲ್ಲವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಸ್ತುತಿ ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಸುವೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವಾ ನೀನೇ, ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವಾ ನೀನೇ. ಬಾಲವು ಮಹತ್ವವು ಉಳ್ಳವನೇ, ಸ್ತುತಿಗೆ ಪಾತ್ರ ನೀನೇ, ಬಾಲವು ಮಹತ್ವವು ಉಳ್ಳವನೇ, ಸ್ತುತಿಗೆ ಪಾತ್ರ ನೀನೇ. ಹೇಳೋಣ, ಆರಾಧನೆ ನಿಮಗೆ ಸಪ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರಪ್ಪ. ಬಲವು ಮಹತ್ವವು ಉಳ್ಳ ದೇವನೇ ನಿಮಗೆ ಸ್ತೋತ್ರ. ನಮ್ಮ ಬಲವಾಗಿ, ನಮ್ಮ ಕೋಟೆಯಾಗಿ, ತಾಯಿಯು ತನ್ನ ಮಗನನ್ನು ಸಂತೈಸುವ ಪ್ರಕಾರವಾಗಿ ನಮ್ಮನ್ನು ಸಂತೈಸುವಾತನು ನೀನಾಗಿದೆಯಾ. ಹೃದಯದ ನೋವುಗಳನ್ನು, ವೇದನೆಗಳನ್ನು ಅರಿತವನು ನೀನಾಗಿದೆಯಾ. ಅವುಗಳನ್ನು ವಾಸಿ ಮಾಡುವಾತನು ನೀನಾಗಿದೆಯಾ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ತಂದೆಯಾಗಿ, ತಾಯಿಯಾಗಿ, ಜೊತೆಗಾರನಾಗಿ ಮುಂಜಾನೆಯಲ್ಲಿ ನಮ್ಮನ್ನು ನಡೆಸುವಾತನು ನೀನಾಗಿದೆಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸಲ್ಲಿಸ್ತೇವೆ ರಾಜ ಯೇಸುವೇ. ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಮೇನ್, ಆಮೇನ್. ಈ ಸಮಯದಲ್ಲಿ ನಾವು ಮುಂಜಾನೆಯ ದೇವರ ವಾಕ್ಯವನ್ನು ಆಲಿಸಲಿದ್ದೇವೆ. ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಬೆಳಗಿನ ಸಮಯದಲ್ಲಿ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಬೆಳಗಿನ ಜಾವದಲ್ಲಿ ದೇವರ ಸಮ್ಮುಖದಲ್ಲಿ ಸಂತೋಷವಾಗಿ ಒಂದು ದಿನವನ್ನು ಕಳೀಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲಿ ಎಂಬುದಾಗಿ ಪ್ರಾರ್ಥನೆಯೊಂದಿಗೆ ಮುಂದಿರುವ ಸಂದೇಶದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ದಿನವನ್ನು ನಾವು ಕಾಣಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಾವು ಉಳಿದಿರುವಂಥದ್ದು ಅದು ನಿನ್ನ ಕೃಪೆ, ನಿನ್ನ ಕರುಣೆ ಆಗಿದಪ್ಪ. ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಆರಾಧಿಸಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಲಿಕ್ಕೆ ದೇವರೇ ಸಹಾಯ ಮಾಡು. ಮುಂದಿರುವ ಸಮಯ ನಿನ್ನ ವಾಕ್ಯಗಳನ್ನು ಕರ್ತನೆ ಲಾಲಿಸಿ ಅದರ ಮೂಲಕ ನನ್ನ ಜೀವಿತದಲ್ಲಿ ಏನೆಲ್ಲ ಕ್ರಮಪಡಿಸಿಕೊಳ್ಳಬೇಕು, ಏನೆಲ್ಲ ಬದಲಾವಣೆಗಳಾಗಬೇಕು, ಯಾವ ವಿಧದಲ್ಲಿ ನಾನು ಜೀವಿಸಬೇಕೆಂಬುದಾಗಿ ನೀನೇ ನನಗೆ ತಿಳಿಯಪಡಿಸೆಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.
ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ನಮ್ಮ ಕರ್ತನು ಮುರಿದು ಮತ್ತು ನೊಂದು ಹೋದಂಥ ಆ ಮನಸ್ಸುಗಳನ್ನು, ಅವರ ಗಾಯಗಳನ್ನು ಕಟ್ಟುವ ದೇವರೆಂಬುದಾಗಿ. ಹಾಗಾದರೆ ಈ ದಿನದ ವಾಕ್ಯದ ವಿಷಯವನ್ನು ನಾವು ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 147 ಅದರ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ವಾಕ್ಯದಲ್ಲಿ ಓದಿಕೊಂಡ ಪ್ರಕಾರ ಮುರಿದ ಮನಸ್ಸುಳ್ಳವರ ಆ ಗಾಯಗಳನ್ನು ವಾಸಿ ಮಾಡುವ ನಮ್ಮ ಕರ್ತನು ಎಂಬುದಾಗಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು ವ್ಯಕ್ತಿಯ ಮನಸ್ಸು ಮುರಿದು ಅದರೊಳಗಡೆ ಗಾಯ ಉಂಟಾಗಿದೆ ಎಂಬುವಂಥದ್ದನ್ನು ತಿಳ್ಕೊಳ್ಳುವುದೇ ತುಂಬ ಕಷ್ಟ. ಯಾಕೆಂದರೆ ಒಂದು ಮನುಷ್ಯನನ್ನು ನಾವು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುವಾಗ ಮಾತ್ರವೇ ಅವನಿಗಿರುವ ವೇದನೆ, ದುಃಖ, ಅವನ ಮನಸ್ಸಿನ ಗೋಳಾಟ, ಅವನ ಮನಸ್ಸಿನ ಚಂಚಲತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಇದು ಮನುಷ್ಯನಿಂದ ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯನು ತನ್ನ ಹೋಲಿಕೆಗೆ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ಎಂದಿಗೂ ತನ್ನ ಮನೋವೇದನೆಯನ್ನು, ತನ್ನ ಹೃದಯದಲ್ಲಿರುವ ಗಾಯವನ್ನು, ಮುರಿದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತನು ಮಾತ್ರ ಆಗಿದ್ದಾರೆ. ಆ ಕರ್ತನ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ನಮಗಿರುವ ವೇದನೆ, ನಮ್ಮ ಮನಸ್ಸಿನ ಆಳದ ಚಿಂತೆ, ನೋವು, ದುಃಖವನ್ನು ಅರ್ಥ ಮಾಡಿಕೊಂಡು ನಮಗೆ ಉಂಟಾದ ಗಾಯವನ್ನು ಆತನು ಕಟ್ಟುವವನಾಗಿದ್ದಾನೆ. ಈಗ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಮುರಿದ ಮನಸ್ಸುಳ್ಳವರನ್ನು ಅರ್ಥ ಮಾಡಿಕೊಂಡು ಅವರ ಗಾಯಗಳನ್ನು ಕಟ್ಟಲಿಕ್ಕೆ ನಮ್ಮ ಪ್ರಭುವಾದ ಕರ್ತನು ಇದ್ದಾನೆ ಎಂಬುದಾಗಿ. ಹಾಗಾದರೆ ಈ ಮಾತುಗಳನ್ನು ಕೇಳುವ ನಿಮ್ಮ ಮನಸ್ಸುಗಳು ಮುರಿದು ಹೋಗಿರಬಹುದು, ನಿಮ್ಮ ಹೃದಯ ಗಾಯಗೊಂಡಿರಬಹುದು, ಅನೇಕರ ಮಾತುಗಳು ನಿಮ್ಮ ಹೃದಯಕ್ಕೆ ಚುಚ್ಚಿ ಈಗಲೂ ಗಾಯಪಡಿಸ್ತಾ ಇರ್ಬೋದು. ಆದರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಗಾಯಗಳನ್ನು ಕಟ್ಟುವ ಒಂದು ಕರ್ತನಿದ್ದಾನೆ. ಆತನ ಸಮ್ಮುಖಕ್ಕೆ ನೀವು ಬರುವಾಗ, ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ, ಆತನ ಹತ್ತಿರಕ್ಕೆ ನೀವು ಬರುವಾಗ ಆತನು ನಿಮ್ಮ ಗಾಯಗಳನ್ನು ಕಟ್ಟುತ್ತಾನೆ. ನಿಮ್ಮ ಮುರಿದ ಮನಸ್ಸುಗಳನ್ನು ವಾಸಿ ಮಾಡಿ ಸಂತೋಷಿಸುವ ಹಾಗೆ ಮಾಡುವ ಕರ್ತನಾಗಿದ್ದಾನೆ. ಹಾಗಾದರೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಸಾಮುವೇಲ ಅದರ 1ನೇ ಅಧ್ಯಾಯ 15ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಅದಕ್ಕೆ ಅನ್ನಳು, ಸ್ವಾಮಿ ಆಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಉಯ್ದಿದ್ದೇನೆ ಎಂಬುದಾಗಿ ಆ ವಾಕ್ಯ ಬರೆಯಲ್ಪಟ್ಟಿದೆ. ಅನ್ನಳೆಂಬ ಒಂದು ಕರ್ತನ ಭಕ್ತಳು ತನ್ನ ಆ ಹೃದಯದಲ್ಲಿರುವಂಥ ವೇದನೆ, ಆ ಮುರಿದ ಮನಸ್ಸನ್ನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸೋದನ್ನು ನಾವು ನೋಡ್ತೇವೆ. ತನಗಿರುವ ವೇದನೆಯನ್ನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ. 1ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ಹೀಗೆ ಪ್ರಾರ್ಥನೆಯನ್ನು ಭಕ್ತಳಾದಂಥ ಅನ್ನಳು ಮಾಡ್ತಾ ಇರುವಂಥದ್ದು: ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಕರ್ತನ ಸಮ್ಮುಖದಲ್ಲಿ ಅನ್ನಳೆಂಬ ಭಕ್ತಳು ಪ್ರಾರ್ಥಿಸ್ತಾ ಇದ್ದಾಳೆ, ತನಗೊಬ್ಬ ಮಗನು ಬೇಕೆಂಬುದಾಗಿ. ಹಾಗಾದರೆ ಆಕೆಗೆ ಮಕ್ಕಳಿಲ್ಲದೆ ಎಷ್ಟೋ ಕಾಲ ಏನು ಮಾಡಿದ್ದಾಳೆ? ದುಃಖಿಸಿ ಆ ದುಃಖದೊಂದಿಗೆ ಮನುಷ್ಯರ ಮಾತುಗಳು ನಿಂದನೆಯಾಗಿ ಆಕೆ ಹೃದಯದಲ್ಲಿ ಬರುವಾಗ ಮನಸ್ಸು ಮುರಿದು ಹೋಗಿ ಅದು ಗಾಯಪಟ್ಟ ಅವಸ್ಥೆಯಲ್ಲಿ ಇದ್ದ ಆ ಮನಸ್ಸನ್ನು ಕರ್ತನು ವಾಸಿ ಮಾಡಿದ್ದನ್ನು, ಕರ್ತನು ಪರಂಬಾಲಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಕೂಡ ಇದೇ ಪರಿಸ್ಥಿತಿಯಲ್ಲಿ ನೀವು ಆಗಿರ್ಬೋದು. ನಿಮಗೆ ಕೆಲಸವಿಲ್ಲ, ಇನ್ನು ಮದುವೆ ಆಗದೆ, ಮದುವೆ ಆದರೂ ಕೂಡ ಎಷ್ಟೋ ವರ್ಷ ಆದರೂ ಮಕ್ಕಳಾಗದೆ, ಇದರ ಮಧ್ಯದಲ್ಲಿ ದುಃಖಿಸುವ ನಿಮ್ಮ ಜೀವಿತದಲ್ಲಿ ಮನುಷ್ಯರಿಂದ ಬರುವಂಥ ಮಾತುಗಳು, ಮನುಷ್ಯರು ನಿಮ್ಮನ್ನು ನಿಂದಿಸಿ, ಇನ್ನೂ ಕೆಲಸ ನಿನಗೆ ಸಿಕ್ಕಿಲ್ಲ, ಇನ್ನೂ ಮದುವೆ ಆಗಿಲ್ಲ, ಇನ್ನೂ ನಿನಗೆ ಮಕ್ಕಳಾಗಿಲ್ಲ, ಎಷ್ಟು ಕಾಲ ಆಯಿತು, ನಿನಗೆ ಇನ್ನೂ ಮಕ್ಕಳ ಆ ಭಾಗ್ಯವನ್ನೇ ಕೊಟ್ಟಿಲ್ಲ ಎಂಬುದಾಗಿ ಮನುಷ್ಯರು ಗಾಯಪಡಿಸುವ ಮಾತುಗಳು ಹೃದಯದಲ್ಲಿ ನಿಮ್ಮಲ್ಲಿ ಆಳವಾಗಿ ಇಳಿದು ನಿಮ್ಮನ್ನು ಮತ್ತಷ್ಟು ಗಾಯಪಡಿಸುವಂಥ ರೀತಿಯಲ್ಲಿ ನಡೆಸಿರಬಹುದು. ಈ ವೇದನೆಯನ್ನು ನಿಮ್ಮೊಂದಿಗೆ ಯಾರೊಂದಿಗೂ ಹಂಚಿಕೊಳ್ಳದೆ, ಈ ವೇದನೆಯನ್ನು ಯಾರೊಂದಿಗೂ ಹೇಳಿಕೊಳ್ಳದೆ ಒಬ್ಬಂಟಿಕರಾಗಿ ನೀವು ಮಾರ್ಪಟ್ಟಿರ್ಬೋದು. ಒಬ್ಬಂಟಿಕರಾಗಿ ಡಿಪ್ರೆಷನ್ಗೆ ನೀವು ಹೋಗಿರ್ಬೋದು. ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲ ಎಂಬುದಾಗಿರುವಂಥ ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿರ್ಬೋದು. ನಿಮ್ಮ ಹೃದಯ ತುಂಬ ಗಾಯಗೊಂಡಂಥ ಅನುಭವದಲ್ಲಿ ಇರ್ಬೋದು. ಆದರೆ ವಾಕ್ಯ ಹೇಳ್ತಾ ಇದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವವನು, ಅವರ ಗಾಯಗಳನ್ನು ಕಟ್ಟುವವನು ಕರ್ತನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ನಿಮ್ಮ ಎಲ್ಲ ವೇದನೆಗಳಿಗೂ ಒಂದು ಪರಿಹಾರ ಇದೆ. ಆತನ ಸಮ್ಮುಖದಲ್ಲಿ ನಿಮ್ಮ ದುಃಖವನ್ನು ನೀವು ಹೇಳಿಕೊಳ್ಳುವಾಗ ಆತನು ಒಂದು ಬದಲಾವಣೆಯನ್ನು ಕೊಡ್ತಾನೆ. ಇಲ್ಲಿ ಅನ್ನಳು ದೇವರ ಸಮ್ಮುಖದಲ್ಲಿ ಬಂದು ತನ್ನ ಮುರಿದ ಮನಸ್ಸನ್ನು ದೇವರ ಮುಂದೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ಯಾಕೆ ಎಂಬುದಾಗಿ ಹೇಳೋದಾದರೆ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ:
ಕೀರ್ತನೆಗಳು 51 ಅದರ 17ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನ ನೀನು ತಿರಸ್ಕರಿಸುವುದಿಲ್ಲ. ಹಾಗಾದ್ರೆ ದೇವರಿಗೆ ಇಷ್ಟ ಕುಗ್ಗಿದ ಮನಸ್ಸುಳ್ಳವರು, ಅಂದರೆ ಮುರಿದ ಮನಸ್ಸುಳ್ಳವರು, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಗಾಯವುಳ್ಳವರು ಆತನಿಗೆ ಇಷ್ಟ. ಯಾಕೆಂದರೆ ಆತನನ್ನು ಅವರು ಆತುಕೊಳ್ತಾರೆ, ಆತನ ಮೇಲೆ ಭರವಸೆ ಇಡ್ತಾರೆ, ಆತನ ಹತ್ತಿರ ಕಣ್ಣೀರಿಂದ ಮೊರೆ ಇಡ್ತಾರೆ. ಈ ಅನ್ನಳು ಕೂಡ ಮುರಿದ ಮನಸ್ಸುಳ್ಳವಳಾಗಿ, ಜಜ್ಜಿ ಹೋದವಳಾಗಿ, ಕುಗ್ಗಿ ಹೋದವಳಾಗಿ ದೇವರ ಮುಂದೆ ಕಣ್ಣೀರಿಡುತ್ತಾ, ಕಣ್ಣೀರನ್ನು ಸುರಿಸುತ್ತಾ ದೇವರ ಹತ್ರ ಮೊರೆ ಇಡ್ತಾ ಇದ್ದಾಳೆ. ದೇವರೇ, ನನಗೊಂದು ಮಗನನ್ನು ಕೊಡು ಎಂಬುದಾಗಿ. ನೀನು ಕೂಡ ಅನೇಕ ಮನುಷ್ಯ ಮಾತುಗಳನ್ನು ಕೇಳಿ, ಅನೇಕ ಮನುಷ್ಯರ ನಿಂದನೆಗಳನ್ನು ಕೇಳಿ, ಅನೇಕ ಬಾರಿ ನಿನ್ನ ಮನಸ್ಸು ಕುಂದಿ ಹೋಗಿರಬಹುದು, ಮುರಿದು ಹೋಗಿರಬಹುದು. ಇದರ ನಿಮಿತ್ತ ನೀವು ಒಬ್ಬಂಟಿಕನಾಗಿ ಮಾರ್ಪಟ್ಟಿರ್ಬೋದು, ಯಾರೊಂದಿಗೂ ಸೇರದ ಒಂದು ವ್ಯಕ್ತಿಯಾಗಿ ನೀನು ಮಾರ್ಪಟ್ಟಿರ್ಬೋದು. ಆದರೆ ನಿನ್ನನ್ನು ಸೇರಿಸಿಕೊಳ್ಳಿಕ್ಕೊಬ್ಬನಿದ್ದಾನೆ, ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೊಬ್ಬನಿದ್ದಾನೆ, ನಿನ್ನ ಗಾಯವನ್ನು ಕಟ್ಟುವೊಬ್ಬನಿದ್ದಾನೆ. ಆತನ ಸಮ್ಮುಖಕ್ಕೆ ನೀನು ಬರುವಾಗ ಖಂಡಿತವಾಗಲೂ ನಿನ್ನ ಆ ಮನಸ್ಸಿನ ಆ ವೇದನೆಯನ್ನು ತೆಗೆದು ನಿನಗೆ ನಿನ್ನನ್ನು ಸಂತೋಷವಾಗಿ ಸ್ವೀಕಾರ ಮಾಡಿ ಸಂತೋಷ ಭರಿತರಾಗಿ ನಿಮ್ಮನ್ನು ಮಾರ್ಪಡಿಸುವವರಾಗಿದ್ದಾರೆ. ಕಾರಣ ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನ ಸಮ್ಮುಖದಲ್ಲಿ ನೀವು ಬರುವವರಾಗಿರ್ತೀರಿ. ನಿಮ್ಮ ವೇದನೆಯನ್ನು ಅರ್ಥ ಮಾಡಿಕೊಂಡು ಆ ವೇದನೆಗೆ ಬೇಕಾದ ಆಶ್ವಾಸನೆ ಕೊಟ್ಟು ಆ ವೇದನೆಯಿಂದ ಹೊರತರುವಂಥ ಕರ್ತನ ಸಮ್ಮುಖದಲ್ಲಿ ನೀವಾಗಿದ್ದೀರಾ. ಅನ್ನಳು ದುಃಖದಿಂದ ಪ್ರಾರ್ಥನೆ ಮಾಡಿದ ನಂತರವಾಗಿ ಆಕೆ ಹರುಷದಿಂದ ಹಾಡನ್ನು ಆಡ್ತಾ ಇದ್ದಾಳೆ. ಆ ವಾಕ್ಯನು ಕೂಡ ನಾವು ಓದಿಕೊಳ್ಳೋಣ. ನನ್ನ ದುಃಖವನ್ನು ಒಪ್ಪಿಸಿಕೊಟ್ಟು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿದ ಅನ್ನಳಿಗೆ ಸದುತ್ತರವಾಗಿ ದೇವರು ಒಬ್ಬ ಮಗನನ್ನು ಕೊಟ್ಟಾಗ ಆಕೆ ದೇವರನ್ನು ಸ್ತುತಿ ಮಾಡ್ತಾ ಇದ್ದಾಳೆ. ಹೇಗೆ ಸ್ತುತಿ ಮಾಡ್ತಾ ಇದ್ದಾಳೆ ಎಂಬುದಾಗಿ ನೋಡೋದಾದ್ರೆ 1 ಸಾಮುವೇಲ 2ನೇ ಅಧ್ಯಾಯದ 1ನೇ ವಚನ, ಅನ್ನಳ ವಿಜ್ಞಾಪನೆ: ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ನನ್ನ ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಹಾಗಾದರೆ ದುಃಖದಿಂದ ಮುರಿದ ಮನಸ್ಸುಳ್ಳವಳಾಗಿ ದೇವರ ಮುಂದೆ, ಯೆಹೋವನ ಮುಂದೆ ಹೋಗಿ ಪ್ರಾರ್ಥಿಸಿದ ಅನ್ನಳ ಪ್ರಾರ್ಥನೆಯನ್ನು ಕೇಳಿ ದೇವರು ಸದುತ್ತರವನ್ನು ಕೊಟ್ಟ ಹಾಗೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮಗೂ ಕೂಡ ಸದುತ್ತರವನ್ನು ಆತನು ಕೊಡುವವನಾಗಿದ್ದಾನೆ. ನಿಮ್ಮ ಮನಸ್ಸನ್ನು ಕರ್ತನ ಕರಗಳಲ್ಲಿ ನೀವು ಒಪ್ಪಿಸಿಕೊಟ್ರೆ ಸಾಕು. ನಿಮ್ಮ ಆ ವೇದನೆಯನ್ನು ಕರ್ತನ ಕರಗಳಲ್ಲಿ ಹೇಳಿಕೊಂಡ್ರೆ ಸಾಕು. ನಿಮಗೆ ಏನೆಲ್ಲ ಆ ಮನಸ್ಸಿನ ವೇದನೆಗಳು ಆಳವಾಗಿದೆಯೋ ಅದನ್ನೆಲ್ಲ ಯೇಸು ಸ್ವಾಮಿ ಬಳಿಯಲ್ಲಿ ಹೇಳಿಬಿಟ್ರೆ ಸಾಕು, ನಿಮಗೊಂದು ಬದಲಾವಣೆಯನ್ನು ಕೊಡ್ತಾನೆ. ಕಾರಣ ಆತನು ಎಲ್ಲರ ವೇದನೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವವನು. ಒಂದು ವ್ಯಕ್ತಿ 12 ವರ್ಷಗಳ ಕಾಲದಿಂದ ಒಂದು ರೋಗದಿಂದ ಬರಳಿ, ರೋಗದ ನಿಮಿತ್ತ ಗಾಯಗೊಂಡವಳಾಗಿ, ಯಾರೊಂದಿಗೂ ಹೇಳಿಕೊಳ್ಳಿಕ್ಕಾಗದೆ, ಯಾರೊಂದಿಗಾದರೂ ಹೇಳಿಕೊಂಡ್ರೆ ಯಾರು ಆಕೆಗೆ ಸೌಖ್ಯ ಕೊಡದೆ, ಅನೇಕರ ನಿಮಿತ್ತ ಆಕೆ ಮತ್ತಷ್ಟು ಗಾಯ ಹೊಂದಿದವಳಾಗಿ ಯೇಸು ಸ್ವಾಮಿ ಬಳಿ ಬಂದಾಗ ಆಕೆಗೆ ದೇವರು ಕರ್ತನು ಬಿಡುಗಡೆ ಕೊಟ್ಟಿದ್ದನ್ನು ನೋಡ್ತೇವೆ. ಕ್ಷಣ ಮಾತ್ರದಲ್ಲಿ ಯೇಸು ಸ್ವಾಮಿಯ ಶಕ್ತಿ ಆಕೆಯ ಶರೀರಕ್ಕೆ ಪ್ರವೇಶಿಸಿ ಆಕೆಯನ್ನು ಕಾಡಿದ ರೋಗದಿಂದ ಸಂಪೂರ್ಣವಾದ ಸೌಖ್ಯ ಕೊಟ್ಟದ್ದು ಮಾತ್ರವಲ್ಲದೆ ಯೇಸು ಸ್ವಾಮಿ ಆಕೆಯೊಂದಿಗೆ ಹೀಗೆ ಮಾತಾಡಿದರು: ಮಗಳೇ, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ನಿನ್ನನ್ನು ಬಿಟ್ಟು ಹೋಗಿದೆ ಎಂಬುದಾಗಿ. ಹಾಗಾದರೆ ನಿನ್ನನ್ನು ಕಾಡಿರುವ ನಿನ್ನ ದುಃಖಗಳು, ನಿನ್ನ ವೇದನೆಗಳು, ನಿನ್ನ ಕಣ್ಣೀರು, ನಿನ್ನ ಮನಸ್ಸಿನ ಆಳದ ವೇದನೆ, ಮುರಿದ ಮನಸ್ಸು, ಗಾಯಗೊಂಡ ಹೃದಯ, ಇವೆಲ್ಲದರಿಂದ ಒಂದು ಬಿಡುಗಡೆ ಆಗಬೇಕಂದ್ರೆ ನಾವು ಯೇಸು ಸ್ವಾಮಿಯ ಬಳಿಗೆ ಬರಬೇಕು. ಯೇಸು ಸ್ವಾಮಿ ಹತ್ರ ಆತುಕೊಳ್ಬೇಕು. ಆತನ ಸಮ್ಮುಖದಲ್ಲಿ ಮೊಣಕಾಲೂರಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಅನ್ನಳ ಪ್ರಾರ್ಥನೆಯನ್ನು ಕೇಳಿದ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ. ಅನೇಕ ವರ್ಷಗಳಾಗಿ ನಿಮಗೆ ಮಕ್ಕಳಿಲ್ಲದೆ ನೀವು ಚಿಂತಿಸ್ತಿರುವುದಾದರೆ, ಅನೇಕ ವರ್ಷಗಳಾಗಿ ವಿವಾಹವಾಗದೆ ಚಿಂತಿಸ್ತಿರುವುದಾದರೆ, ಒಳ್ಳೆಯ ಒಂದು ಕೆಲಸ ಸಿಕ್ಕಿಲ್ಲ ಎಂಬುದಾಗಿ ಅನೇಕರು ನಿನ್ನನ್ನು ನಿಂದಿಸುತ್ತಿರುವುದಾದರೆ, ಅನೇಕರು ನಿಮ್ಮನ್ನು ಅವಮಾನ ಪಡಿಸ್ತಿರುವುದಾದರೆ ಯೇಸು ಸ್ವಾಮಿ ಬಳಿಗೆ ಬನ್ನಿರಿ. ಆತನು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ಬೇಕಾದದ್ದನ್ನು ಕೊಡ್ತಾನೆ. ಅನ್ನಳಿಗೆ ಒಂದು ಮಗನನ್ನು ಕೊಟ್ಟ ದೇವರು ನಿಮಗೂ ಕೂಡ ಆತನು ಬೇಕಾದದ್ದನ್ನು, ನಿಮ್ಮ ಮುರಿದ ಮನಸ್ಸನ್ನು, ಅದರ ಗಾಯಗಳನ್ನು ವಾಸಿ ಮಾಡಿ ನಿಮ್ಮನ್ನು ಉಲ್ಲಾಸಿಸುವಂತೆ, ಆನಂದಿಸುವಂತೆ, ನಿಂದಿಸಿದವರ ಮಧ್ಯದಲ್ಲೇ ನಿಮ್ಮನ್ನು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವವನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣವಾದ ಸಂತೋಷವಿದೆ. ಆತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣವಾದ ಆನಂದವಿದೆ. ಆತನ ಸಮ್ಮುಖಕ್ಕೆ ನೀವು ಬಂದು ಆತನಲ್ಲೇ ಪ್ರಾರ್ಥಿಸಿ ಬಲ ಹೊಂದಿಕೊಳ್ಳುವಾಗ ಈ ಜೀವಿತದ ಯಾತ್ರೆಯಲ್ಲಿ ಸಂತೋಷವಾಗಿ ಮುಂದೆ ಹೋಗಲಿಕ್ಕೆ ಸಹಾಯವಾಗ್ತದೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಂಡಿದ್ದಾರೆ. ಅವರ ಆ ಗಾಯಗಳನ್ನು ವಾಸಿ ಮಾಡು. ಮುರಿದ ಮನಸ್ಸುಳ್ಳವರನ್ನು ಸಂತೈಸು. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿ ನಿಮ್ಮನ್ನು ಧೈರ್ಯಪಡಿಸಿರುವುದಾದರೆ, ಅನೇಕರು ಕೇಳುವ ಹಾಗೆ ಇದನ್ನು
ಕಳಿಸಿಕೊಡಿರಿ. ಅವರು ಕೂಡ ಕರ್ತನಲ್ಲಿ ಬಲವನ್ನು ಹೊಂದಿಕೊಳ್ಳಲಿ. ಅವರು ಕೂಡ ಈ ವಾಕ್ಯವನ್ನು ಕೇಳಿ ಕರ್ತನನ್ನು ಆಶ್ರಯಿಸಿಕೊಳ್ಳಲಿ. ಇನ್ನು ಅನೇಕರ ದುಃಖವನ್ನು ಕರ್ತನು ಮಾರ್ಪಡಿಸಲಿ, ಅವರ ಗಾಯಗಳನ್ನು ಕಟ್ಟಲಿ. ದೇವರು ನಿಮ್ಮನ್ನು ಸಂತೋಷಪಡಿಸಿದಾಗೆ ಅವರನ್ನು ಕೂಡ ಸಂತೋಷಪಡಿಸಲಿಕ್ಕಾಗಿ ಅನೇಕರಿಗೆ ಇದನ್ನು ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ವೇಳೆ ನಿಮಗೆ ಪ್ರಾರ್ಥನೆ ವಿಷಯಗಳು ಇರುವುದಾದರೆ ನಮಗೆ ತಿಳಿಯಪಡಿಸಿ, ನಾವು ಪ್ರಾರ್ಥಿಸ್ತೇವೆ.